ಹಾಯ್ ಗೈಸ್, ಜಡೆ ಮೇಲೆ ಕಡ್ಕತ್ತಿಡ್ಬಾರ್ದು. ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಾನು ಹುಟ್ಟಿದೂರಿಗೆ, ನಮ್ಮ ಮಡನಳ್ಳಿಗೆ. ನಮ್ಮ ಅಮ್ಮ ಓದಿದ ಸ್ಕೂಲ್ ಅಂತೆ. ಒಂದು ನಿಮಿಷ, ಅಯ್ಯೋ ಹೆಂಗಪ್ಪ ತಿರ್ಸೋದು. ಈ ಸ್ಕೂಲ್ ನಮ್ಮಮ್ಮ ಓದಿದ ಸ್ಕೂಲ್, ಕೌಡ್ಲೆ. ಈಗ ಎಲ್ಲ ಪಾಳು ಬಿದ್ದೋಗಿದೆ. ಕೌಡ್ಲೆ ಏರಿ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಜೊತೆ ತಾತನ ಜೊತೆ ಚಿಕನ್ ತಗೊಳಕ್ಕೆ ಭಾನುವಾರದೊತ್ತು ಹಿಂಗೆ ನಡ್ಕೊಂಬರ್ತಿದ್ವಿ. ಕೌಡ್ಲೆ ಕೆರೆ ತುಂಬಿ ತುಳುಕ್ತಿದೆ. ಕಮಲ ಹೂವು ಎಲ್ಲ ಇದೆ. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಇರೋ ಥರ ಇಲ್ಲಿ ಯಾರು ನನಗೆ ತಾವರೆ ಹೂವು ಕಿತ್ಕೊಡಲ್ಲ. ನಮ್ಮ ಅಕ್ಕಂಗೆ ಯಾವುದೋ ಗಾಡಿ ಸಿಕ್ತು, ಹೊಂಟೋದ್ಲು. ನಾನು ನಮ್ಮಮ್ಮ ನಡ್ಕೊಂಬತ್ತಾ ಇದ್ದೀವಿ. ನಡ್ಕೊಂಬರ್ಬೇಕು. ನಡ್ಕೊಂಬಂದರೆ ಮಾತ್ರ ಪ್ರಕೃತಿ ಸೌಂದರ್ಯ ಗೊತ್ತಾಗೋದು. ಪ್ರಕೃತಿ ಎಲ್ಲೋ ನವಿಲು ಕೂಗ್ತಿದೆ. ಜನ ಎಲ್ಲ ನಾಟಿ ಮಾಡ್ತಿದ್ದಾರೆ. ಹಳ್ಳಿ ಚಂದ. ವಿ ಆರ್ ಎಂಟರಿಂಗ್ ನಾಗ್ನಳ್ಳಿ. ಅಡನಳ್ಳಿ ಪಕ್ಕದಿರೋ ಊರು ನಾಗ್ನಳ್ಳಿ. ಓಕೆ ಗೈಸ್, ಐ ಫೈನಲಿ ಎಂಟರೆಡ್ ನಮ್ಮೂರು. ನಾ ಹುಟ್ಟಿದೂರು. ನಮ್ಮ ಅಮ್ಮನ ಅಮ್ಮ ಎಲ್ಲಿದ್ಯಮ್ಮ? ನಮ್ಮ ಅಮ್ಮನ ತವರೂರು ಎಡವನಹಳ್ಳಿ ಅಲಿಯಾಸ್ ಅಡನಹಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿರೋ ಎಮ್ಮೆ ಹಸುಗಳನ್ನೆಲ್ಲ ನೋಡಿ ನನಗೆ ನನ್ನ ಫ್ರೆಂಡ್ ಗ್ಯಾಪ್ನಾದ್ರು. ಎವ್ರಿ ಟೈಮ್ ನಾವು ಊರಿಗೆ ಬಂದಾಗ ನಮಗೆ ಸಿನ್ಸಿಯರಾಗಿ ವೆಲ್ಕಮ್ ಮಾಡೋರು ಅಂದರೆ ಈ ಆಡ್ಪಿಕ್ಕೆ, ದನದ್ದೋ ಎಮ್ಮೆದೋ ಸಗಣಿ ಹಾರ್ಟ್ಫುಲ್ಲಿ ವೆಲ್ಕಮ್ ಮಾಡ್ತಾರೆ. ಐ ಲವ್ ಇಟ್. ಒಳ್ಳೆ ಗುಣ ಇದೆ, ಸಂಸ್ಕಾರ ಇದೆ. ನಮ್ಮೂರ ಅನ್ಅಫಿಷಿಯಲ್ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿಂದ ನಮ್ಮ ಮನೆಗೆ ನಡ್ಕೊಂಡು ಹೋಗೋದು. ನಾನು ಚಿಕ್ಕವಳಿದ್ದಾಗ ಇಲ್ಲಿ ಬರಬೇಕಾದ್ರೆ ಪ್ರತಿ ಮನೆಯವರು ಯಾವ ಮನೆಯೊಳವ ನೀನು, ಯಾವ ಮನೆಯೊಳವ ನೀನು ಅಂತ ಕೇಳ್ತಾಯಿದ್ರು. ನನಗೆ ಒಂಬಪ್ಪ ನಾಗರಾಜ್ ಅವ್ರ ಮಗಳು ಅಂತಿದೆ. ಮನೆಗೆ ಬಂದ್ವಿ. ಗೈಸ್, ನಾವು ಈಗ ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ದೀವಿ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಲೈಟ್ ಕಾಣ್ತಿಲ್ಲ ಈ ಕಡೆ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಎಂಟರಿಂಗ್ ಟು ಅವರ್ ಸಿಸ್ಟರ್ ಹೌಸ್. ದಿಸ್ ಈಸ್ ಸಿಸ್ಟರ್ ಹೌಸ್. ದಿಸ್ ಈಸ್ ಅವರ್ ಸಿಸ್ಟರ್ ನಿಸರ್ಗ. This is entrance. This is Baglu and this is Waslu. We are entering with my balgal leg. See how this pretty house here. Lightings, gaju akku. Jiga lights, guys. Idu green. Idu TV. And in the room. ಮನೆ ವ್ಲಾಗ್ ಮಾಡ ನನ್ನ ಜರ್ನಿ ವ್ಲಾಗ್ ಮಾಡೋಣ ಅಂತಿದ್ರೆ ಮನೆ ವ್ಲಾಗ್ ಮಾಡಿದ್ರು. ಇದು ರೂಮು. ಯಾರ ರೂಮ್ ಇದು? ದೊಡ್ಡಪ್ಪ ದೊಡ್ಡಮ್ಮನ ರೂಮು ಐ ಗೆಸ್. ಹಾಂ, ಗೊತ್ತು. ಈ ಕಡೆಯಿಂದ ಹೋದ್ರೆ ನಮಗೆ ಇಲ್ಲಿ ಕುರಿಮನೆ ಕೊಟ್ಟಿಗೆ ಸಿಗುತ್ತೆ. ಕೊಟ್ಟಿಗೆಯಲ್ಲಿ ಇಲ್ಲಿ ನಂತರ 2 ಕ್ಯೂಟ್ ಆಗಿರೋ ಕುರಿ ಇದೆ. ಇದು ದೇವ್ರ ಮನೆ. ರೀಲ್ಸ್ ಮಾಡೋಣ. ಡುಮುಕು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ.
ಏನಂದೆ ಇನ್ನೊಂದ್ಸಲ ಡುಮುಕು ಡುಮುಕು. ಇದು ಅಡುಗೆ ಮನೆ. ಇವರು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಏನೂ ಮಾಡಿಲ್ಲ ನೋಡಿ. ಇವರೇ ತೋರಿಸಿ ನಿಮ್ಮ ಮುಖನ. ಗುಳ್ಳೆ ಮಾಡ್ಕೊಂಡು ಬಂದಿದ್ದಾರೆ. ಟೆರಸ್ಗೆ ಹೋಗ್ತಾ ಇದ್ದೀನಿ, ವ್ಯೂ ಚೆನ್ನಾಗಿರುತ್ತೆ ಅಂತ. ಟೆರಸ್ ಮೇಲೆ ಲೈಟ್ ಇದೆ ತಾನೇ? ಹಾಂ, ಓಕೆ. ಇಲ್ಲಿ ಯಾಕೋ ಸ್ವಲ್ಪ ಕತ್ಲೆ ಇದೆ. ನಾವಿದಕ್ಕೆಲ್ಲ ಎದ್ರಲ್ಲ. ನಾವು ತುಂಬ ಧೈರ್ಯವಂತರು. ಏನಿದು ಲೈಟೇ ಇಲ್ಲ? ಹಾಂ, ಲೈಟ್ ಇದೆ. ಸಿ 2 hours later. ಹಾಂ ಗೈಸ್, ನೆನ್ನೆ ಎಲ್ಲ ಹಬ್ಬದ ಜೋರಾಗಾಯಿತು. ಡ್ಯಾನ್ಸು ದೇರ್ಕೊಂಡಿತ್ತು. ಸುಸ್ತಾಗಿ ಮಲ್ಕೊಂಡಿದ್ವಿ. ಯಾವ 3 ನಾಯಿ ಬರ್ತಿವೆ, ಭಯ ಆಗ್ತಿದೆ. खत्म बाय बाय टाटा गुड बाय गया ನಮ್ಮ ಜೊತೆ ಹೋಗ್ತೀನಿ. ಯಾರಿಗೆ ಬೇಕಮ್ಮ ಕಚ್ಚಿ ಕಿಚ್ಚಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಕಚ್ಚಿಸ್ಕೊಳಕ ಅಂತ ಆಗ್ಬಿಡುತ್ತೆ. ಈಗ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟದ ರೋಡು ತುಂಬ ವರ್ಷಾಗಿದೆ. ಈಗ ಅವಾಗ ಈ ಥರ ಇರಲಿಲ್ಲ. ಎಷ್ಟೊಂದು ಸದಕ್ಲಾಯ್ತು ನೋಡಿ. ಸದ್ಯಕ್ಕೆಲ್ಲ ಇದೆ. ಅವಾಗೆಲ್ಲ ಒಬ್ಬಳೇ ಬರ್ತಿದೆ ಇಲ್ಲಿ. ಈಗಲೂ ಬರ್ತೀನಿ, ಮನೇಲಿ ಯಾರೂ ಬಿಡಲ್ಲ. ತುಂಬ ನಾಯಿಗಳಿದ್ದು ನಾನು ಅವು ಓಡಿಸ್ಕೊಂಬತ್ತಿರೋದು ನೋಡ್ಬಿಟ್ಟು ನನ್ನನ್ನು ಓಡಿಸ್ಕೊಂಬತ್ತಿವೆ ಅಂದ್ಕೊಂಡೆ. ಬಟ್ ಅವು ನಮ್ಮ ಹಿಂದೆ ಬರ್ತಿದ್ದು ನಾಯಿಗಳನ್ನ ಓಡಿಸ್ಕೊಂಡು ಹೋಗ್ತಿತ್ತು. ನಮ್ಮ ನೋಡೇ ಎದ್ರುಕೊಂಡು ಹೋಗ್ಬಿಡ್ತು. ನಾವಿಬ್ಬರು ನೋಡಿದ್ರೆ ಯಾರಾದರೂ ಎದ್ರುಕೋತಾರ? ಎಷ್ಟು ಕ್ಯೂಟಾಗಿದ್ದೀನಿ ನಾನು. ಓಕೆ, ಅಷ್ಟೇ.